ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂಗೆ ಪೊಲೀಸರ ತನಿಖೆ ವೇಳೆ ಸ್ಫೋಟಕ ಸಂಗತಿಯೊಂದು ಬಯಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಮೂವರು ಕೊಲೆಯಲ್ಲಿ ಭಾಗಿಯಾಗಿಲ್ಲ ಎಂಬ ಅಂಶ ಬಯಲಾಗಿದೆ ಅಂತ ಚಾರ್ಜ್ ಶೀಟ್ನಲ್ಲಿ 3 ಜನ ಆರೋಪಿಗಳ ಪಾತ್ರವಿಲ್ಲ ಅಂತ ಉಲ್ಲೇಖ ಮಾಡಿದ್ದಾರೆ. ನಿಖಿಲ್ ನಾಯಕ್, ಕೇಶವಮೂರ್ತಿ ಹಾಗೂ ಕಾರ್ತಿಕ್ ಈ ಮೂವರ ಪಾತ್ರ ಈ ಕೊಲೆಯಲ್ಲಿ ಇಲ್ಲ ಅನ್ನೋದು ಸಾಬೀತಾಗಿದೆ ಅಂತ ತನಿಖೆಯ ಸಂದರ್ಭದಲ್ಲಿ ತಾವೇ ಕೊಲೆ ಮಾಡಿದ್ದಾಗಿ ಸರೆಂಡರ್ ಆಗಿದ್ದಂತಹ ಆರೋಪಿಗಳು ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಶರಣಾಗಿದ್ದಂತಹ ಈ 3 ಜನ ಆರೋಪಿಗಳು ಈ ಕೊಲೆಯಲ್ಲಿ ಭಾಗಿಯಾಗಿಲ್ಲ ಅನ್ನೋದಕ್ಕೆ ಒಂದಿಷ್ಟು ಸಾಕ್ಷ್ಯಗಳು, ಪುರಾವೆಗಳು ಅಧಿಕಾರಿಗಳ ಕೈ ಸೇರಿದೆ. ಜೊತೆಗೆ ತನಿಖೆಯ ಸಂದರ್ಭದಲ್ಲಿ ಇದು ಗೊತ್ತಾಗಿದೆ. ಮೃತದೇಹದ ಸಾಗಾಟ ಅದಾದ ನಂತರದಲ್ಲಿ ಶರಣಾಗತಿಯಾಗುವುದಕ್ಕೆ ಮೂವರು ಭಾಗಿಯಾಗಿತ್ತು. ನಾವೇ ಈ ಕೊಲೆ ಮಾಡಿದ್ದೀವಿ ದುಡ್ಡಿನ ವಿಚಾರಕ್ಕಾಗಿ ಅಂತ ಆರಂಭದಲ್ಲಿ ಅನುಮಾನಾಸ್ಪದ ಒಂದು ಶವ ಸಿಕ್ಕಿದೆ ಅಂತ ಯಾವಾಗ ಸುದ್ದಿ ಆಯಿತು, ಆಗ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಹೋಗಿ ಈ ಮೂವರು ನಾವೇ ಕೊಲೆ ಮಾಡಿದ್ದೀವಿ, ದುಡ್ಡಿನ ವಿಚಾರಕ್ಕಾಗಿ ಕೊಲೆ ಆಗಿದೆ ಅಂತ ಶರಣಾಗಿದ್ರು ಪೊಲೀಸರ ಮುಂದೆ. ಈಗ ತನಿಖೆಯ ಹಂತಗಳಲ್ಲಿ ಗೊತ್ತಾಗಿದೆ ಈ ಕೊಲೆಯಲ್ಲಿ ಇವರ ಪಾತ್ರ ಏನೂ ಇಲ್ಲ ಅಂತ ಸಾಬೀತಾಗಿದೆ. ಚಾರ್ಜ್ ಶೀಟ್ನಲ್ಲಿ 201ರ ಅಡಿ ಸಾಕ್ಷಿ ನಾಶದ ಆರೋಪ ಇದೆ. ಈಗ ಮೂವರ ವಿರುದ್ಧ ಸಾಕ್ಷ್ಯ ನಾಶ ಮಾಡಿದ ಆರೋಪ ಮಾತ್ರ ಪ್ರಸ್ತಾಪ ಆಗಿದೆ ಚಾರ್ಜ್ ಶೀಟ್. ನಿಖಿಲ್ ನಾಯಕ, ಕೇಶವಮೂರ್ತಿ ಮತ್ತು ಕಾರ್ತಿಕ್ ಇವರ ಮೇಲೆ ಕೊಲೆ ಕೇಸ್ ಇಲ್ಲ. ಕೇವಲ ಇರೋದು ಸಾಕ್ಷಿ ನಾಶ ಹಾಗೂ ಪೊಲೀಸರಿಗೆ ಕೊಟ್ಟಂತಹ ಸುಳ್ಳು ಮಾಹಿತಿಯ ಆರೋಪ ಮಾತ್ರ. ಹಾಗಾದ್ರೆ ಈ ಮೂವರು ಆರೋಪಿಗಳಿಗೆ ಬೇಗ ಜಾಮೀನೇನಾದ್ರೂ ಸಿಗುತ್ತಾ ಕೋರ್ಟಿಂದ? ಹಾಗಾದ್ರೆ ಚಾರ್ಜ್ ಶೀಟ್ ಅಲ್ಲಿ ಇದೆಲ್ಲ ಉಲ್ಲೇಖ ಆಗಿದೆ. ಈ ಮೂವರ ಪಾತ್ರ ಏನು ಇಲ್ಲ ಅನ್ನೋದನ್ನ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಧಿಕಾರಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಈಗ 3 ಆರೋಪಿಗಳು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವರು ಕೊಲೆಯಲ್ಲಿ ಭಾಗಿಯಾಗಿಲ್ಲ ಅನ್ನೋ ಸಾಬೀತಾಗ್ತಾ ಇದೆ. ಆದರೆ ಸಾಕ್ಷಿನಾಶ, ಪೊಲೀಸರಿಗೆ ಸುಳ್ಳು ಹೇಳಿಕೆಗಳನ್ನು ಕೊಟ್ಟಂತಹ ಆರೋಪ ಇದೆ. ಈ ಆರೋಪದಡಿ ಯಾವ ರೀತಿ ಇರುತ್ತೆ? ಇವರಿಗೆ ಜಾಮೀನು ಸಿಗೋ ಚಾನ್ಸಸ್ ಇರುತ್ತಾ? ಸಾಕ್ಷಿನಾಶ ಕೂಡ ಬಾರಿ ಗಂಭೀರ ಆರೋಪನೇ ಅಲ್ವಾ? ಪ್ರತಿಮಾ, ಹೌದು, ನೀವು ಹೇಳಿದಂತೆ ಈ ಒಂದು ಪ್ರಕರಣ ಅಂದರೆ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣ ಇದೆ. ಒಂದು ಕೊಲೆ ಪ್ರಕರಣದಲ್ಲಿ 3ರನ್ನ ಈಗ ಅಂದ್ರೆ ಕೊಲೆಯ ಆರೋಪದಿಂದ ಕೈ ಬಿಡಲಾಗ್ತಿದೆ. ಆದರೆ ಇವರಿಬ್ಬರ ಈ 3ರ ವಿರುದ್ಧ ಅಂದ್ರೆ ನಿಖಿಲ್ ನಾಯ್ಕ, ಕೇಶವಮೂರ್ತಿ ಜೊತೆಗೆ ಕಾರ್ತಿಕ್ ಅಂದ್ರೆ ಈ 3ರ ವಿರುದ್ಧ 201ರ ಅಡಿ ಅಂದ್ರೆ ಸಾಕ್ಷ್ಯನಾಶ ಜೊತೆಗೆ ಸುಳ್ಳು ಮಾಹಿತಿ ಆರೋಪದಡಿ ಈಗ ಕೇಸನ್ನು ದಾಖಲು ಮಾಡಿಕೊಳ್ಳಲಾಗುತ್ತೆ. ಇದು ಕೇವಲ ಬೇಲಬಲ್ ಅಫೆನ್ಸ್ ಅಂದ್ರೆ 3 ವರ್ಷದ ಒಳಗಿನ ಅಫೆನ್ಸ್ ಆಗಿರ್ತಕ್ಕಂಥದ್ದು. ಒಬ್ಬ ತನಿಖಾಧಿಕಾರಿಗೆ ತನಿಖೆ ದಿಕ್ಕನ್ನು ತಪ್ಪಿಸಲಿಕ್ಕೆ ಮಾಡಿರ್ತಕ್ಕಂಥ ಕೃತ್ಯ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದನ್ನ 3 ವರ್ಷದ ಒಳಗಡೆ ಇರ್ತಕ್ಕಂಥ ಅಪರಾಧ ಅನ್ನೋದನ್ನ ಕನ್ಸಿಡರ್ ಮಾಡಲಾಗುತ್ತೆ. ಸದ್ಯ ಇದು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವರಿಗೆ ಅಂದ್ರೆ ಏನು ಈ 3 ಆರೋಪಿಗಳಿಗೆ ಬೇಗ ಜಾಮೀನು ಸಿಗುವಂತ ಸಾಧ್ಯತೆಗಳು ತೀರಾ ಇರುತ್ತೆ. ಯಾಕಂದ್ರೆ ಇದನ್ನ ಕೆಲವೊಮ್ಮೆ ಸ್ಟೇಷನ್ ಅಲ್ಲೂ ಕೂಡ ಬೇಲ್ ಕೊಡಬಹುದಾಗುತ್ತೆ, ಕೆಲವೊಂದ್ಸರಿ ಕೋರ್ಟ್ ಮೂಲಕನೂ ಮಾಡಬೇಕಾಗುತ್ತೆ. ಅಂದ್ರೆ ಇದು ಪ್ರಕರಣ ಬಹಳ ಗಂಭೀರ ಪ್ರಕರಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಜೊತೆಗೆ ಇದನ್ನ ಮುಚ್ಚಿ ಹಾಕುವಂತ ಪ್ರಯತ್ನ ಅಂದ್ರೆ ದೊಡ್ಡ ಪ್ಲಾನ್ ಅನ್ನ ಮಾಡಿ ಮುಚ್ಚಿ ಹಾಕುವಂತ ಪ್ರಯತ್ನ ಮಾಡುವಂತ ಹಿನ್ನೆಲೆಯಲ್ಲಿ ಸ್ವಲ್ಪ ತಡವಾಗಬಹುದು. ಅಂದ್ರೆ ಬೇಲಂತೂ ಆದಷ್ಟು ಬೇಗ ಸಿಗುವಂತ ನಿರೀಕ್ಷೆ ಕೂಡ ಇರ್ತಕ್ಕಂಥ. ಅಂದ್ರೆ ಈ 3 ಏನಿದ್ರೆ 3ರನ್ನ ಈಗ ಚಾರ್ಜ್ ಶೀಟ್ ನಲ್ಲಿ ಕೂಡ ಮೆನ್ಷನ್ ಅನ್ನ ಮಾಡಿರ್ತಕ್ಕಂಥ 201ರ ಅಡಿ ಅಂದ್ರೆ ಸಾಕ್ಷ್ಯನಾಶ ಮತ್ತು ಜೊತೆಗೆ ಸುಳ್ಳು ಹೇಳಿಕೆಯ ಆರೋಪದಡಿ ಈ 3ರನ್ನ ಕೊಲೆ ಆರೋಪದಿಂದ ಕೈ ಬಿಡಲಾಗಿದೆ ಅನ್ನೋ ಒಂದು ಮಾಹಿತಿ ಈಗ ಸಿಗ್ತಾ ಇರ್ತಕ್ಕಂಥ. ಒಟ್ಟಾರೆಯಾಗಿ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಈ 3ರನ್ನ ಕೊಲೆ ಆರೋಪದಿಂದ ಕೈ ಬಿಡಲಾಗ್ತಿದೆ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಇನ್ನೇನು ಚಾರ್ಜ್ ಶೀಟ್ ಇವತ್ತು ಅಥವಾ ನಾಳೆ ಸಲ್ಲಿಕೆಯನ್ನು ಮಾಡಲಾಗುತ್ತೆ. ಈಗಾಗಲೇನು ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲವೂ ಕೂಡ ಸ್ಕ್ರೂಟಿನಿಯನ್ನು ಮಾಡಲಾಗಿದೆ. ಸ್ಕ್ರೂಟಿನಿ ನಂತರ ಏನು PP ಅಂದ್ರೆ ವಕೀಲರಿಗೆ ಈಗಾಗಲೇ ಆ ಒಂದು ಮತ್ತೊಮ್ಮೆ ಪರಿಶೀಲನೆ ಮಾಡಲಿಕ್ಕೆ ಅಂದ್ರೆ ಸ್ಕ್ರೂಟಿನಿಯನ್ನು ಮಾಡಲಿಕ್ಕೆ ಅವ್ರಿಗೆ ಸಲ್ಲಿಸಲಾಗಿದೆ. ಇವತ್ತು ಅಥವಾ ನಾಳೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯನ್ನು ಮಾಡ್ತಾರೆ. ಸಲ್ಲಿಕೆಯನ್ನು ಮಾಡಿದ ನಂತರ ಮತ್ತಷ್ಟು ಏನು ಪ್ರಕರಣದ ಹಲವು ವಿಷಯಗಳು ಹೊರಬರಲಿದೆ. ಪ್ರತಿಮಾ, ಎಸ್ ಮಂಜು, ಈಗ ಅವರು ಶವವನ್ನ ಸಾಗಾಟ ಮಾಡಿದ್ರು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮೇಲೆ ಯಾವುದೇ ರೀತಿಯಾದಂತಹ ಕೇಸ್ಗಳು ದಾಖಲಾಗಲ್ವಾ? ಯಾಕಂದ್ರೆ ಒಂದು ಸಾಕ್ಷಿನಾಶ ನಿಜ, ಆದ್ರೆ ಶವ ಸಾಗಿಸಿ ಅದನ್ನ ಅಂದ್ರೆ ಭಾಗಿಯಾಗಿದ್ದು ಅಂತ ಬರೋದಿಲ್ವಾ? ಈಗ ಕೊಲೆಯಲ್ಲಿ ಅವ್ರು ಭಾಗಿಯಾಗಿಲ್ಲ ನಿಜ, ಆದ್ರೆ ಕೊಲೆಯಾದ ವ್ಯಕ್ತಿಯ ಶವವನ್ನ ಸಾಗಿಸಿದಾರಲ್ಲ, ಆದ್ರೆ ಆ ಹಿನ್ನೆಲೆಯಲ್ಲಿ ಏನು ಅವ್ರಿಗೆ ಪ್ರಕರಣಗಳು ಅವ್ರ ವಿರುದ್ಧ? ಪ್ರತಿಮಾ, ಹೌದು, ಅಂದ್ರೆ ಈ ಒಂದು ಪ್ರಕರಣ ಏನಿದೆ ರೇಣುಕಾಸ್ವಾಮಿಯ ಕೊಲೆ ಆದ ನಂತರ ಈ 3 ಅಂದ್ರೆ ಕೇಶವಮೂರ್ತಿ, ನಿಖಿಲ್ ನಾಯ್ಕ್ ಮತ್ತೆ ಕಾರ್ತಿಕ್ ಏನಿದ್ದಾರೆ ಇವರು ಈ ಒಂದು ಮೃತದೇಹವನ್ನ ಸಾಗಾಟವನ್ನ ಮಾಡ್ತಾರೆ. ಸಾಗಾಟವನ್ನ ಮಾಡಿ ಆ ಒಂದು ಏನು ನಿರ್ಜನ ಪ್ರದೇಶದಲ್ಲಿ ಬಿಸಾಕಿದ್ರೆ ನಂತರ ಯಾವಾಗ ಪೊಲೀಸರು ಬೆನ್ನತ್ತಾರೆ ಅಂತ ಗೊತ್ತಾಗುತ್ತೋ ಈ 3ರನ್ನ ಹೋಗಿ ಸರೆಂಡರ್ ಆಗ್ಲಿಕ್ಕೆ ಸೂಚನೆನ ಮೇಲಿಂದ ಅಂದ್ರೆ ಆರ್ಡರ್ ಆಗಿರುತ್ತೆ, ಗ್ಯಾಂಗ್ನ ಆರ್ಡರ್ ಆಗಿರುತ್ತೆ. ಅದೇರಂತೆ ಇವರು ಠಾಣೆಗೆ ಬರ್ತಾರೆ. ಠಾಣೆಗೆ ಬಂದು ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಡ್ತಾರೆ. ಅಂದ್ರೆ ಈ ಒಂದು ಕೊಲೆ ಏನಾಗಿದೆ, ಕೊಲೆ ನಾವೇ ಮಾಡಿರ್ತಕ್ಕಂಥದ್ದು, ಇದು ಹಣ
ಹಣಕಾಸಿನ ವಿಚಾರಕ್ಕೆ ನಾವು ಗಲಾಟೆ ಆಗಿತ್ತು. ಅಂದ್ರೆ ಈತನಿಗೆ ಸಾಲವನ್ನ ಕೊಟ್ಟಿದ್ವಿ, ಸಾಲ ವಾಪಸ್ ಕೊಟ್ಟಿರಲಿಲ್ಲ, ಮತ್ತೆ ಜೊತೆಗೆ ಬಡ್ಡಿಯೂ ಕೂಡ ಕೊಟ್ಟಿರಲಿಲ್ಲ. ಹಾಗಾಗಿ ಈತನನ್ನ ನಾವು ಹೊಡೆದ್ವಿ ಅಥವಾ ಮೃತಪಟ್ಟ ಅಂತ ಹೇಳಿ ಹೇಳಿಕೆಯನ್ನ ಕೊಡ್ತಾರೆ. ಪೊಲೀಸರು ತನಿಖೆಯನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಈ ಮೃತದೇಹವನ್ನು ಸಾಗಾಟ ಮಾಡಿರ್ತಕ್ಕಂಥದ್ದು ಕೂಡ ಸಾಕ್ಷ್ಯ ನಾಶ. ಅಂದ್ರೆ ಈ ಹಿಂದೆ ಯಾರು ಕೊಲೆ ಮಾಡಿದ್ರು ಆ ಕೊಲೆಯನ್ನ ಮುಚ್ಚಿ ಹಾಕುವಂತ ಪ್ರಯತ್ನದಲ್ಲೇ ಇದು ಬರುತ್ತೆ. ಇದ್ರ ಜೊತೆಗೆ ಪೊಲೀಸರಿಗೆ ಸುಳ್ಳು ಮಾಹಿತಿ ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು 201 ಅಡಿ ಏನು ಸೆಕ್ಷನ್ ನ ಅಡಾಪ್ಟ್ ಆಗುತ್ತೆ. ಹಾಗಾಗಿ ಈ ಒಂದು ಪ್ರಕರಣ ಸಾಕ್ಷ್ಯ ನಾಶ ಜೊತೆಗೆ ಏನು ಸುಳ್ಳು ಮಾಹಿತಿಯನ್ನ ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಇವರನ್ನ ಕೊಲೆ ಆರೋಪದಿಂದ ಕೈ ಬಿಡಲಾಗಿದೆ. ಮತ್ತೆ ಅಡಿಷನಲ್ ಆಗಿ ತನಿಖೆಯನ್ನ ಮಾಡ್ತಾ ಹೋಗ್ತಾರೆ. ಆ ವೇಳೆಗೆ ಒಂದಷ್ಟು ಮಾಹಿತಿಗಳು ಸಿಕ್ಕಿದೆ ಆದ್ರೆ ಅದನ್ನ ಅಡಿಷನಲ್ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಾಗುತ್ತೆ. ಪ್ರತಿಮಾ, ಥ್ಯಾಂಕ್ ಯು ಮಂಜು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.